ಸೊ ನಮಸ್ಕಾರ ಎಲ್ರಿಗೂ. ಎಷ್ಟೋ ಜನ ಕೇಳ್ತಾ ಇದ್ದೀರಿ ಸ್ಯಾಮ್ ಸಮೀರ್ ಇನ್ಸ್ಟಾಗ್ರಾಮ್ ಅವ್ರ ಪೇಜಲ್ಲಿ ಎಷ್ಟು ಅವ್ರ ಅಕೌಂಟ್ ದುಡ್ಡು ಎಷ್ಟು ಬರುತ್ತೆ ಅವ್ರಿಗೆ ಯೂಟ್ಯೂಬಿಂದ, ಏನು ಕತೆ ಸ್ಯಾಮ್ ಸಮೀರು ಅಂತ. ಸ್ಯಾಮ್ ಸಮೀರ್ ಅವ್ರ ಚಾನಲ್ ಇಷ್ಟ ಆಗೋದೇನೆಂದರೆ ಇವ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನಲ್ ಆದರೆ ಜನ ತುಂಬ ಇಷ್ಟಪಡ್ತಾರೆ. ಆ, ಅಣ್ಣ ತಂಗಿ ಇರ್ಬೋದು, ಇಲ್ಲಿ ನೋಡಿ ಅಣ್ಣ ತಂಗಿ ಇರ್ಬೋದು, ಇಬ್ಬರು ತಮ್ಮಂದರು ಅಕ್ಕಂಗೆ. ಸೊ ಅವ್ರದ್ದು ಆಗಲಿ ಮಜಾ ಮಾಡೋದಾಗಲಿ ಫ್ರೆಂಡ್ಸ್ ಜೊತೆ ಅವಳಿ ಮಾಡೋದಾಗಲಿ ತುಂಬ ಇಷ್ಟಪಡ್ತಾರೆ. ಇವ್ರದ್ದು ಎಷ್ಟು ಇನ್ಕಮ್ ಬರುತ್ತೆ ಅಂತ ಇವತ್ತು ನಾವು ನೋಡೋಣ ಬನ್ನಿ. ಇದು ಸೋಷಿಯಲ್ ಪ್ಲೇಸ್ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ನಾನು ಚೆಕ್ ಮಾಡ್ತಿದ್ದೀನಿ. ನೋಡಿ ಸ್ಯಾಮ್ ಸಮೀರ್ ಅಕೌಂಟ್ ನಾನು ಆಗಲೇ ಹಾಕಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವ್ರದ್ದು ಎಷ್ಟು ಅಕೌಂಟ್ ಏನು ಬರುತ್ತೆ, ಎಷ್ಟು ಸಬ್ಸ್ಕ್ರೈಬರ್ ಇರಲ್ಲ ಅಂತ ಫಸ್ಟು ಯೂಟ್ಯೂಬ್ ಹೋಗಿ ಚೆಕ್ ಮಾಡೋಣ ಬನ್ನಿ. ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡ್ಬೋದು. ಇವರ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 6,54,000 ಇದ್ದಾರೆ ಗುರು. 1,600 ವೀಡಿಯೋ ಹಾಕ್ಯಾರೆ. ಭಾರಿ ಏನು ಗುರು ಹುಡುಗ ಬೇಜಾನ್ ವೀಡಿಯೋ ಹಾಕ್ಬಿಟ್ಟವನೆ. ಹಾಂ ಹೌದಲ್ವಾ. ಓಲ್ಡೆಸ್ಟ್ ವೀಡಿಯೋ ಯಾವಾಗ ಏನು ಹಾಕಿರೋದು ಅಂತ ನೋಡೋಣ. ಫಸ್ಟಿಗೆ ಯಾವಾಗ ಯೂಟ್ಯೂಬ್ ಶುರು ಮಾಡಿರೋದು ಅಂದರೆ ನೋಡ್ಬೋದು, ಇದು ಯಾವುದೋ ಗಿಟಾರ್ ಹೊಡಿತಾ ಇರೋ ಥರ ಚಿಕ್ಕ ಹುಡುಗ ಚೈಲ್ಡ್ ಥರ ಕಾಣಿಸ್ತಿರುತ್ತೆ ಸ್ಯಾಮ್ ಸಮೀರು. 96,000 ವ್ಯೂಸು. 7 ವರ್ಷದಿಂದ ಯೂಟ್ಯೂಬ್ ಶುರು ಮಾಡಿರೋದು. ಗಿಟಾರು ಪ್ಲೇ ಮಾಡಿಕೊಂಡು ಆ ಥರ ಏನೋ ಮ್ಯೂಸಿಕಲ್ ಆಡಿಯೋ ವೀಡಿಯೋ ಒಂಥರ ವೀಡಿಯೋಗಳು ಫಸ್ಟಿಗೆ ಶುರು ಮಾಡಿರೋದು. ಆಮೇಲೆ ಪ್ರ್ಯಾಂಕು ಅವು ಇವೆಲ್ಲ ಶುರುವಾಗಿದ್ದಾವೆ. ಹೈಯೆಸ್ಟ್ ಓಟರ್ ವೀಡಿಯೋ ಯಾವುದು ಅಂತಂದರೆ ನೋಡ್ತಾ ಇರ್ಬೋದು ನೀವು, ಹೈಯೆಸ್ಟ್ ವೀಡಿಯೋ ಪ್ರಪೋಸಿಂಗ್ ಗಾನ್ ರಾಂಗ್ ಅಂತ. ಇದು ರೀಸೆಂಟಾಗಿ ಬ್ರೇಕಪ್ ಆಯ್ತಲ್ಲ, ಅದಾದಮೇಲೆ ಈ ವಿಡಿಯೋ ಬಂತು. ಸೊ ಅದಕ್ಕೆ ಇದು ನೋಡಿ 1.6 ಮಿಲಿಯನ್ ಅಂದರೆ 16 ಲಕ್ಷ ಓಡಿದೆ. 1 ಮಿಲಿಯನ್ ಮೇಲೆ ಇರೋ ವಿಡಿಯೋಗಳು ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಓಡಿರೋ ವಿಡಿಯೋಗಳು ಇವ್ರದ್ದು. ಅದೇ ಹೇಳ್ದಲ್ಲ, ಫ್ಯಾಮಿಲಿನೇ ಒಂಥರ ಎಂಟರ್ಟೈನಿಂಗ್ ಫ್ಯಾಮಿಲಿ ಇವ್ರದ್ದು ಅನ್ಸುತ್ತೆ ನನಗೆ. ಒಂಥರ ಮಜಾ ಮಾಡ್ತಾರೆ ಫ್ಯಾಮಿಲಿಯಾಗಿ, ನೋಡೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಸುಮಾರು ವೀಡಿಯೋ ನೋಡ್ತಿದ್ದೆ ಯಾವಾಗಲೂ. ಸೊ 1 ಮಿಲಿಯನ್ ಮೇಲೆ ಏನಿಲ್ಲ ಅಂದರೆ 5-6 ವಿಡಿಯೋ ಇದೆ. 1, 2, 3, 4 ಇಲ್ಲಿವರೆಗೂ 1 ಮಿಲಿಯನ್ ಇದೆ ನೋಡಿ. ಥೈಲ್ಯಾಂಡ್ಗೆ ಹೋಗಿ ನಾವಳಿ ಮಾಡಿದ್ದಾಗಲಿ ಇನ್ನೊಂದಾಗಲಿ ಬೇಜಾನ್ ವಿಡಿಯೋಗಳು ಹಾಕಿದ್ದಾರೆ. ನೋಡೋಣ ಇವ್ರದ್ದು ಎಷ್ಟು ಇನ್ಕಮ್ ಇದೆ ಅಂತ ಬನ್ನಿ. ನೋಡ್ತಿರ್ಬೋದು 7 ವರ್ಷದಿಂದ ಯೂಟ್ಯೂಬ್ ಶುರು ಆಗಿರೋದು. ಒಂದು 6 ವಿಡಿಯೋ 1 ಮಿಲಿಯನ್ ಮೇಲಿದೆ. ಈಗ ಅಕೌಂಟ್ ಓಪನ್ ಮಾಡ್ಕೊತೀನಿ, ನೋಡೋಣ. ಇದೇ ಅಕೌಂಟ್ ಇಲ್ಲಿ ಸಿಗ್ತಾಯಿದೆ. 6,54,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವ್ಯೂಸು ಇಲ್ಲಿವರೆಗೂ ಬಂದಿರೋದು ನೋಡ್ಬೋದು, ಕೋಟ್ಯಾಂತರ ವ್ಯೂಸ್ ಬಂದಿದೆ. ಸೊ ನೋಡ್ಬೋದು 36 ಕೋಟಿ ವ್ಯೂಸ್ ಬಂದ್ಬಿಟ್ಟಿದೆ, ಸಿಕ್ಕಾಬಟ್ಟೆ ವ್ಯೂಸು. ಇವಾಗ ಬೇರೆ ಫ್ರೆಂಡ್ಸ್ ಏನೋ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇವಾಗ ಕೂಡ ಹಿಟ್ಟಾಗಿದೆ. ಎಲ್ಲರೂ ಯಾರೋ ಇನ್ಫ್ಲುಯೆನ್ಸ್ ಇರ್ತಿರೋರೆಲ್ಲ ಜೊತೆ ವಿಡಿಯೋ ಮಾಡ್ತಾ ಇರ್ತಾರೆ. ಆಗಸ್ಟ್ 16 ಅಕೌಂಟ್ ಕ್ರಿಯೇಟ್ ಆಗಿರೋದು ನೋಡಿ ಸ್ನೇಹಿತರೆ. ಹಳೆಯ ಅಕೌಂಟ್ ಇದು. ಈಗ ಆಗಸ್ಟ್ ನೆಕ್ಸ್ಟ್ ವರ್ಷ ಬಂದರೆ 10 ವರ್ಷದ ಹಳೆಯ ಅಕೌಂಟು. ಸೊ ಇದು B+ ಗ್ರೇಡು. ಇದು ಒಂದು ರ್ಯಾಂಕಿಂಗ್ ಥರ ಕೊಡ್ತಾರೆ. ಸೊ ಇದು ಕೂಡ ಒಳ್ಳೆ ರ್ಯಾಂಕಿಂಗ್ ಇದಕ್ಕೆ. ನೋಡ್ತಿರ್ಬೋದು ಇಲ್ಲೆಲ್ಲ ರ್ಯಾಂಕು ಇದೆ. ಸಬ್ಸ್ಕ್ರೈಬರ್ ಕೌಂಟು ಏನಿದು ಕತೆ ಅಂತ ನಾನು ನೋಡ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 41,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪ್ರತಿ ತಿಂಗಳು ನಾವು 30 ದಿವಸಕ್ಕೆ 41,000 ಆಗ್ತಾರಂತೆ. ಅಯ್ಯೋ ದೇವರೇ, ನಮ್ಗಿರೋದೇ 11,000. ಒಂದು 6-7 ವರ್ಷದ ವಿಡಿಯೋ ಮಾಡ್ತೀನಿ ನಾನು. ಕ್ರೇಜಿ. 30 ದಿವಸಕ್ಕೆ 37 ಮಿಲಿಯನ್ ವ್ಯೂಸು. ಪ್ರತಿ ತಿಂಗಳು ಇದು ನೋಡಿ ದುಡ್ಡು ಇಷ್ಟು ಬರುತ್ತೆ. ಇದು ಎಷ್ಟಾಗುತ್ತೆ ಏನು ಕತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವ್ರ ಚಾನಲ್ದು. ಸೊ ನೋಡ್ತಿರ್ಬೋದು. ಸೊ ನೀವು ಏನಿಲ್ಲ ಅಂದರೆ $9,300 $1,49,000 ಅಂತಿದ್ದು. ಆಮೇಲೆ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ನೋಡ್ಬೋದು ಪ್ರತಿ ದಿವಸನೂ ಏನಿಲ್ಲ ಅಂದರೂ $2,000-3,000 ಬರುತ್ತೆ. ನೋಡ್ತಿರ್ಬೋದು, ಒಂದು $200 $3,800 ಪ್ರತಿ ದಿವಸನೂ ವ್ಯೂಸ್ ಬರುತ್ತೆ. ಸ್ಯಾಟರ್ಡೆ ಸಂಡೇ ಎಲ್ಲ ಜನ ಜಾಸ್ತಿ ನೋಡ್ತಾರೆ, ರಜಕ್ಕೆಲ್ಲ ಇದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬರ್ ನೋಡಿ ಒಂದೇ ದಿವಸದಲ್ಲಿ 15,000 ಸಬ್ಸ್ಕ್ರೈಬರ್ ಬಂದಿರೋ ದಿವಸನೂ ಇದೆ. ಮೇ 19, 2025 ಯಾವುದೋ ವೀಡಿಯೋ ವೈರಲ್ ಆಗಿರಬೇಕು ನೋಡಿ. ಈ ಒಂದೇ ದಿವಸದಲ್ಲಿ 16,000 ಸಬ್ಸ್ಕ್ರೈಬರ್ ಬಂದವ್ರೆ. ಯಪ್ಪ ದೇವರೇ, ಕ್ರೇಜಿ. ಸೊ ಈಗ ನೋಡೋಣ ಬನ್ನಿ ಎಷ್ಟು ದುಡ್ಡು ಆಗುತ್ತೆ ಮಂತ್ಲಿ. ನೀವು ಯಾಕೆ ಕ್ಲಿಕ್ ಮಾಡಿರಲ್ಲ ವೀಡಿಯೋ ಇದು ನೋಡೋಕ್ಕೆ, ಬೈಯೋಕ್ಕೆ ಹೋಗ್ಬೇಡಿ. ಸೊ ಎಷ್ಟು ದುಡ್ಡು ಬರುತ್ತೆ, ಏನು ಅರ್ನಿಂಗ್ ಒಂದು ನೋಡೋಣ. ಈಗ $9,300 ಇಂದ $1,49,000 ಬರುತ್ತಂತೆ. ಇದು ತಿಂಗಳ ಇನ್ಕಮ್ಮು. ಮಂತ್ಲಿ ಅರ್ನಿಂಗ್ಸ್ ಅಂತ ಹೇಳ್ಬೋದು ಸ್ಯಾಮ್ ಸಮೀರ್ದು. ಅಂದರೆ ಇದೇನಿಲ್ಲ ಅಂದ್ರೆ 100K ಅಂದ್ಕೊಳ್ಳೋಣ. $100K ಅಂದರೆ $1,00,000. ಅಯ್ಯಪ್ಪ ದೇವ್ರು, ಇದು ಎಷ್ಟಾಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಎಲ್ಲ ನೋಡ್ಬಿಟ್ಕೊಂಬೋಣ ಬನ್ನಿ. ಮತ್ತು ಅದು ಇದು ಉಲ್ಟಾ ಹೇಳ್ತಾನೆ ಅನ್ಕೊಬೇಡಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಈಗ 9,000 ಇಂದ $1,49,000 ತುಂಬ ದೊಡ್ಡ ರೇಂಜು. ಅದನ್ನು ನಾನು ಒಂದು ತಿಂಗಳಿಗೆ ಇದು ಅರ್ನಿಂಗ್ಸ್ ಇದು. ಸೊ ಇದನ್ನೇನಂದ್ರು ನೀವು ಯೋಚನೆ ಮಾಡಿದ್ರೆ $100K ಅಂತ ಅಂದ್ಕೊಳ್ಳಿ. 100K ಅಂದರೆ ಇದೇನೇನಂದ್ರೆ 8 ಲಕ್ಷ ಪ್ರತಿ ತಿಂಗಳು ಬರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್ ಇದು. ಅದೇ ವರ್ಷಕ್ಕೆ ಎಷ್ಟು ಬರುತ್ತೆ ಅಂತಲೂ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದನ್ನು ಕೂಡ ನೋಡಿ 53,000 ಇಂದ 8,50,000 ಅಂತೆ. ಇದನ್ನು ಒಂದು 500,000 ಅಂದ್ಕೊಳ್ಳೋಣ ಆ್ಯಾವ್ರೇಜ್ ಇದು ಮಧ್ಯದಲ್ಲಿ. ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟಾಗುತ್ತೆ. 4 ಕೋಟಿ ರೂಪಾಯಿ ಆಗುತ್ತೆ ಅನಿಸ್ತಿದ್ದು. 4 ಕೋಟಿ ಆಗುತ್ತೆ. ಇದು ಬರೀ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಅರ್ನಿಂಗು. ಯೂಟ್ಯೂಬಲ್ಲಿ ಇಷ್ಟು ಬರದೇ ಇದ್ರೂ 1 ಕ್ರೋರ್ ಮೇಲೆ ಬರ್ಬೋದೇನೋ. ಯಾಕೆಂದರೆ ಸಿಕ್ಕಾಪಟ್ಟೆ ವ್ಯೂಸ್ ಇದೆ, ಒಳ್ಳೆ ಫಾಲೋಯಿಂಗ್ ಕೂಡ ಇದೆ. ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ರಮೋಷನ್ಸ್ ಆಗ್ತಿರ್ತಾರೆ, ಯೂಟ್ಯೂಬಲ್ಲೂ ಕೂಡ ಪ್ರಮೋಷನ್ಸ್ ಕೂಡ ಬರುತ್ತಲ್ಲ, ಅದೆಲ್ಲ ಕಳೆದು ಬರೀ ಯೂಟ್ಯೂಬ್ ಡೈರೆಕ್ಟ್ ಅರ್ನಿಂಗ್ಸ್ ಇದು.
ಆಯಿತಾ. ಇದರಲ್ಲಿ ಒಳ್ಳೆ ಗ್ರೋತ್ ಕೂಡ ಇದೆ. ಇವಾಗ ಬೇರೆ ಹೇಳಿದ್ನಲ್ಲ, ರ್ಯಾಂಕಿಂಗ್ ಗಿಂಕಿಂಗ್ ಎಲ್ಲ ಸೂಪರ್ ಇದೆ ಅಕೌಂಟು. ಆದರೆ ಒಂದು ಕಷ್ಟನೂ ಪಟ್ಟೇನು ಹುಡುಗ ಅಂತ ಹೇಳಬೇಕು. ಏಕೆಂದರೆ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡೆಲ್ಲ ಬೇಜಾನ್ ಕಷ್ಟದಿಂದ ಬಂದಿರೋದಲ್ಲ, ಇವಾಗ ಸುಖ ಪಡ್ತಾ ಇದ್ದಾರೆ ಕಷ್ಟಪಟ್ಟು. 10 ವರ್ಷದಿಂದ ನೋಡಿ ಯೂಟ್ಯೂಬ್ ಶುರು ಮಾಡಿರೋದು, 10 ವರ್ಷದ ಹಳೆ ಅಕೌಂಟ್ ಇದು. ಆದರೆ ಸಬ್ಸ್ಕ್ರೈಬರ್ಸ್ ಭಾರಿ ಫಾಸ್ಟ್ ಆಗಾದ್ರು. ಇವರು ಒಂದು ಶಾರ್ಟ್ಸ್ ವೀಡಿಯೋನ ಹಾಕಿದ್ರು 1-2, ಇವರು ಧನುಶ್ರೀ ಒಂದೇ ಟೈಮಲ್ಲಿ ಇಬ್ಬರು ಹಾಕಿದಾಗ ಒಂದೇ ಸಲ ಓಡ್ತು. ಅವಾಗ ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆದರು. ಆವಾಗಲೇ ಮೋಸ್ಟ್ಲಿ 15-16 ಸಾವಿರ ಗ್ರೇನ್ ಆಗಿರಬೇಕು ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ, ನೆಕ್ಸ್ಟು ಯಾವ ಚಾನಲ್ದು ಈ ಥರ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರೆ, ದುಡ್ಡು ಎಷ್ಟು ಮಾಡ್ಬೋದು, ಇವರು ಆ್ಯಾವ್ರೇಜ್ ಒಂದು ಎಸ್ಟಿಮೇಟ್ ಎಷ್ಟು ಮಾಡ್ತಾರೆ ಅನ್ನೋದು ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ ಬಾಯ್.